ಕುವೆಂಪು ವಿವಿಯಲ್ಲಿ ಪ್ರತಿಭಟನೆ ನಡೆದಿದೆ. ಅವ್ಯವಸ್ಥೆಯನ್ನು ಖಂಡಿಸಿ ವಿದ್ಯಾರ್ಥಿಗಳು ಕೆರಳಿದ್ದಾರೆ. ವಿಸಿ ನಾಮಫಲಕಕ್ಕೆ ಮಸಿ ಬಳಿದು ಚೇರ್ ಮುರಿದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎನ್ಎಸ್ಯುಐ ಕಾರ್ಯಕರ್ತರಿಂದ ಕುವೆಂಪು ವಿವಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ, ಅವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ವಿವಿಯಲ್ಲಿನ ಪರೀಕ್ಷೆಯ ಲೋಪವನ್ನು ಸರಿಪಡಿಸುವಂತೆ ಆಗ್ರಹ ಹೆಚ್ಚಾಗಿದೆ. ನೋಡಿ, ಇದು ವಿದ್ಯಾರ್ಥಿಗಳ ಪ್ರತಿಭಟನೆ. ಆಕ್ರೋಶದ ಕಟ್ಟೆ ಯಾವ ರೀತಿ ಒಡೆದಿದೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾವ ಮಟ್ಟಿಗೆ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿ. ಕುವೆಂಪು ವಿವಿಯಲ್ಲಿ ಆಗಿರುವಂತಹ ಘಟನೆ ಇದು. ವಿಸಿ ನಾಮ ಫಲಕಕ್ಕೆ ಮಸಿ ಬಳಿದು ಚೇರ್ ಮುರಿದು ಅಲ್ಲಿರುವಂತಹ ಹೂಕುಂಡಗಳನ್ನೆಲ್ಲ ಎಸೆದು ಯಾವ ರೀತಿ ಚಲ್ಲಾಪಿಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ವಿವಿಯಲ್ಲಿನ ಪರೀಕ್ಷೆಯ ಲೋಪವನ್ನು ಸರಿ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಆಗ್ರಹ ಮಾಡ್ತಾ ಇದ್ದಾರೆ. 2024ರ 2ನೇ ಸೆಮಿಸ್ಟರ್ನಲ್ಲಿ ತಾಂತ್ರಿಕ ಲೋಪದಿಂದ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಲೋಪವನ್ನು ಸರಿಪಡಿಸಿಲ್ಲ ಪರೀಕ್ಷಾಂಗ ವಿಭಾಗ. ಈಗ ಎಕ್ಸಾಮ್ ಕಮಿಟಿ ಅಂತ ಇರುತ್ತೆ. ಲೋಪ ಆಗಿದೆ ಅಂದರೆ ಅದನ್ನು ಸರಿಪಡಿಸಬೇಕು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಬಾರ್ದು. ನೋಡಿ, ವಿದ್ಯಾರ್ಥಿ ಸಮೂಹ ಎಚ್ಚೆತ್ತುಕೊಂಡ್ರೆ ಬಹಳ ಕಷ್ಟ. ವಿದ್ಯಾರ್ಥಿಗಳು ಒಂದ್ಸಲ ಪ್ರಶ್ನೆ ಮಾಡೋಕ್ಕೆ ನಿಂತುಕೊಂಡ್ರೆ ಅದು ಎಲ್ಲ ಕಡೆ ಕೂಡ ಪಸರಿಸಿ ಬಿಡುತ್ತೆ. ನೋಡಿ, ಯಾವ ರೀತಿ ಹೋರಾಟದ ಕಿಚ್ಚು ಅನ್ನೋದು ಹೆಚ್ಚಾಗಿದೆ ಅನ್ನೋದನ್ನು ಈ ದೃಶ್ಯದಲ್ಲಿ ಗಮನಿಸಬಹುದು. ಹಾಗಾದರೆ ಏನು ಲೋಪ ಆಗಿತ್ತು, ಯಾವ ರೀತಿ ಅದನ್ನು ಸರಿಪಡಿಸಬೇಕಾಗಿತ್ತು, ಯಾಕೆ ವಿಳಂಬ ಆಯಿತು, ಇದ್ರ ಬಗ್ಗೆ ವಿವಿ ಉತ್ತರವನ್ನು ಕೊಡಬೇಕಾಗತ್ತೆ. ಕುವೆಂಪು ವಿಶ್ವವಿದ್ಯಾಲಯಕ್ಕೆ ನಾವು ಮನವಿಯನ್ನು ಕೊಟ್ಕೊಳ್ತಾ ಬರ್ತಾನೆ ಇದ್ದೀವಿ. ಕಳೆದ 2 ವರ್ಷಗಳಿಂದನೂ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾನೆ ಇದ್ದಾವೆ. ಆದರೆ ಕುಲಪತಿಗಳಿಗೆ, ಕುಲಸಚಿವರಿಗೆ ಹಾಗೂ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ಗೆ ಸಾಕಷ್ಟು ಬಾರಿ ಗಮನಕ್ಕೆ ತಂದ್ರೂ ಇದು ಟೆಕ್ನಿಕಲ್ ಸಮಸ್ಯೆ ಇದೆ, ಸರಿ ಮಾಡ್ತೀವಿ ಅಂತ ಹೇಳ್ತಾನೆ ಬಂದು ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ದಿನೇ ದಿನೇ ಅನುಸರಿಸ್ತಾ ಇದ್ದಾರೆ. ಈ ಹಿಂದೆ ಏನು ಪರೀಕ್ಷೆಯಲ್ಲಿ ಫಲಿತಾಂಶ ಬಂದಿತ್ತು, ಆ ಫಲಿತಾಂಶದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳದ್ದು ಫಲಿತಾಂಶ ಪಾಸ್ ಅಂತೇಳಿ ಬಂದಿತ್ತು. ಆದರೆ ಮೊನ್ನೆ ಪ್ರತಿಯೊಂದು ಕಾಲೇಜಿನಲ್ಲಿ ಮಾಸ್ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಇವತ್ತು ಶಿವಮೊಗ್ಗ ಜಿಲ್ಲಾ ಎನ್ಎಸ್ಯು ವತಿಯಿಂದ ಕುವೆಂಪು ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿಸಿ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಇಷ್ಟೇ: ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಶಿವಮೊಗ್ಗ ಜಿಲ್ಲಾ ಎನ್ಎಸ್ಯುಐ ಕಳೆದ 3 ವರ್ಷಗಳಿಂದ ಕೂಡ ಪ್ರತಿಭಟನೆಯನ್ನು ಮಾಡಿ ಮನವಿ ಸಲ್ಲಿಸ್ತಾ ಬಂದಿದೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ. ರಾಜ್ಯಪಾಲರು ಹಿಂದೆ ಬಂದಾಗ ಘಟಿಕೋತ್ಸವದಲ್ಲೂ ಕೂಡ ರಾಜ್ಯಪಾಲರ ಗಮನ ಸೆಳೆದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಹಾಗೂ ಕೂಡ ಇವರಿಗೆ ಒಬ್ಬ ರಾಜ್ಯಪಾಲರು ಬಂದು ಅವ್ರ ಗಮನ ಸೆಳೆದ್ರು ಕೂಡ ಹೆದರಿಕೆನೇ ಇಲ್ಲದಲೇ ಅವರು ಪದೇ ಆ ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ರು. ಮೊನ್ನೆ 15 ದಿನಗಳ ಹಿಂದೆ ಬಂದು ಇವರಿಗೆ ಇಲ್ಲಿ ಮನವಿಯನ್ನು ಕೊಟ್ಟು ನಮ್ಮ ಏನೇನು ಇದಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜೇಸುದಾಸ್ ನೀಡ್ತಾ ಹೋಗ್ತಾರೆ. ಜೇಸುದಾಸ್, 2004ರಲ್ಲಿ ಆಗಿದ್ದಂತಹ ಲೋಪವಾದರೂ ಏನು, ಯಾಕೆ ವಿಳಂಬ ಆಯಿತು, ಪರೀಕ್ಷಾಂಗ ವಿಭಾಗ ಏನು ಮಾಡ್ತಾ ಇದೆ, ವಿದ್ಯಾರ್ಥಿಗಳ ಆಗ್ರಹ ಏನು? ದಿವ್ಯಶ್ರೀ, ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಒಂದು ದೊಡ್ಡ ರೀತಿಯ ಪ್ರತಿಭಟನೆ ಮತ್ತು ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೇಳೋದಕ್ಕೆ ಕಾರಣ ಏನು ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ನಡೆದಂತ ಪ್ರತಿಭಟನೆ ಅಕ್ಷರಶಃ ಸಾಕ್ಷಿಯಾಗಿತ್ತು ಅಂತಾನೆ ಹೇಳ್ಬೋದು. 2024ರಲ್ಲಿ ಏನೋ 2ನೇ ಸೆಮಿಸ್ಟರ್ ಫಲಿತಾಂಶವನ್ನು ಕುವೆಂಪು ವಿಶ್ವವಿದ್ಯಾಲಯ ನೀಡಿದ್ದು. ಅದರ ವೆಬ್ಸೈಟ್ ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಆರಂಭದಲ್ಲಿ ತದನಂತರದಲ್ಲಿ ಅವ್ರು ಮಾರ್ಕ್ಸ್ ಕಾರ್ಡ್ ತಗೊಂಡ್ಕೊಂಡು ಹೋಗ್ಬೇಕಾದ ಸಂದರ್ಭದಲ್ಲಿ 100 ವಿದ್ಯಾರ್ಥಿಗಳು ಫೇಲ್ ಅಂತ ಬಂತು. ಈ ಒಂದು ತಾಂತ್ರಿಕ ದೋಷವನ್ನ ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಆಯಾ ಸಂಬಂಧಪಟ್ಟಂತ ಕಾಲೇಜಿನ ಆಡಳಿತ ಮಂಡಳಿ ಕೇಳ್ಕೊಂಡ ಸಂದರ್ಭದಲ್ಲಿ ಇದು ಕುವೆಂಪು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ವಿಭಾಗದಲ್ಲಾದಂತಹ ಪ್ರಶ್ನೆ ಮಾಡಬೇಕು ವಿದ್ಯಾರ್ಥಿಗಳಿಗೆ ಅವರು ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಅತಂತ್ರರಾದಂತಹ ವಿದ್ಯಾರ್ಥಿಗಳು ಅವರು ಎನ್ಎಸ್ಐ ಮೊರೆ ಹೋಗಿದ್ರು. ಈ ಒಂದು ವಿಚಾರದಲ್ಲಿ ಇವತ್ತು ಎನ್ಎಸ್ಐ ಸಂಘಟನೆ ನೇತೃತ್ವದಲ್ಲಿ ಇವತ್ತು 100 ವಿದ್ಯಾರ್ಥಿಗಳು ಕುವೆಂಪು ವಿಶ್ವವಿದ್ಯಾಲಯದ ಕ್ಯಾಂಪಸ್ಗೆ ಮುತ್ತಿಗೆಯನ್ನು ಹಾಕಿದ್ರು. ಮತ್ತೆ ಅಲ್ಲದೆ ಏನು ಕುವೆಂಪು ಶತಮಾನೋತ್ಸವ ಭವನದಲ್ಲಿ ಏನು ವಿಸಿ ಕಚೇರಿ ಇದೆ, ಆ ಕಚೇರಿಗೆ ಬರುವಂತ ಸಂದರ್ಭದಲ್ಲಿ ಆ ಏನು ವಿಸಿ ಕಚೇರಿಯ ಇಕ್ಕಲಿಗಳಲ್ಲಿ ಇಟ್ಟಂತಹ ಫ್ಲವರ್ ಪಾಟ್ಗಳನ್ನ ವಿದ್ಯಾರ್ಥಿಗಳು ಎತ್ತಿ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಕ್ಕಪಕ್ಕದಲ್ಲಿದ್ದ ಕಿಟಕಿ ಗಾಜುಗಳನ್ನ ಧ್ವಂಸಗೊಳಿಸಿದ್ರು. ಮತ್ತೆ ವಿಸಿ ಡೌನ್ ಅನ್ನೋ ಒಂದು ಘೋಷಣೆಗಳನ್ನ ಕೂಗಿ ಅವ್ರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದರಿಂದ ವಿಸಿಯವರು ಕೂಡ ಕಣಕಾಲ ಅವರು ಒಂದು ರೀತಿಯಲ್ಲಿ ತಾಳ್ಮೆನ ಕಳ್ಕೊಂಡ್ರು.
ಇದು NSI ವಿದ್ಯಾರ್ಥಿಗಳ ಇದು ಪ್ರತಿಭಟನೆ ಅಲ್ಲ, ಇದ್ರ ಹಿಂದೆ ಯಾರೋ ಇದ್ದಾರೆ, ಇದು ನಾವು ಖಂಡಿಸ್ತೀವಿ. ಕುವೆಂಪು ಅವರಿಗೆ ಮಾಡಿದ ಇದು ಅವಮಾನ NSI ಸಂಘಟನೆ ಅಂತ ಬಿಟ್ಟು ಹೇಳಿ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ನೀಡಿದ್ರು. ಶರತ್ ಅನಂತಮೂರ್ತಿ ಅವರ ಇವತ್ತು ಅವರು ಕೂಡ ತಾಳ್ಮೆಯನ್ನು ಕಳ್ಕೊಂಡು ವಿದ್ಯಾರ್ಥಿಗಳ ಮುಂದೆ ಅವರು ಕೂಡ ಮುನ್ನುಗ್ಗುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ತದನಂತರದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ಈಗ ಅವ್ರ ಕ್ಯಾಂಪಸ್ ಅನ್ನ ತೋರಿದ್ದಾರೆ. ಈಗ ಘಟನಾ ಸ್ಥಳಕ್ಕೆ ಕುವೆಂಪು ವಿಶ್ವವಿದ್ಯಾಲಯ ರಿಜಿಸ್ಟರ್ ಆಗಿರುವಂತಹ CEO ಹೇಮಂತ್ ಕುಮಾರ್ ಅವರು ಈಗ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ದಿವೇಶ್ರೀ. ರೈಟ್, ಈಗ ಏನಾದರೂ ಪರಿಹಾರವನ್ನು ಒದಗಿಸುವಂತ ನಿಟ್ಟಿನಲ್ಲಿ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ ಅಥವಾ ಭರವಸೆನ ಹೆಂಗೆ ಅಂತ? ಇಲ್ಲಿ ಇದು ಪರೀಕ್ಷಾಂಗ ವಿಭಾಗದಲ್ಲಿ ಏನು ತಾಂತ್ರಿಕ ದೋಷ ಆಗಿದೆ, ಆ ದೋಷವನ್ನ ನಾವು ಸರಿಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಕುವೆಂಪು ವಿಶ್ವವಿದ್ಯಾಲಯ ಪರೀಕ್ಷಾಂಗ ವಿಭಾಗದ ಕುಲಸಚಿವರು ಹೇಳ್ತಿದ್ದಾರೆ. ಇದನ್ನ ನಾವು ಸಂಜೆ ಒಳಗೆ ಇದನ್ನ ಸರಿಪಡಿಸ್ತೀವಿ. ಇದು ಈ ತಾಂತ್ರಿಕ ದೋಷ ಮುಂಚೆಯಿಂದನೂ ಕೂಡ ಹೀಗೆ ಬಂದಿತ್ತು. ಡಿಜಿಟಲ್ ವ್ಯಾಲ್ಯೂಯೇಷನ್ ಆಯ್ತು, ಡಿಜಿಟಲ್ ವ್ಯಾಲ್ಯೂಯೇಷನ್ ಆದಾಗಿಂದನೂ ಕೂಡ ಕುವೆಂಪು ವಿಶ್ವವಿದ್ಯಾಲಯದ ಈ ಪರೀಕ್ಷಾ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾನೆ ಇದಾವೆ. ಇದನ್ನು ಸಕಾಲದಲ್ಲಿ ನಾವು ಸರಿಪಡಿಸುವ ಒಂದು ವಿಶ್ವಾಸವನ್ನು ಕೂಡ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ವ್ಯಕ್ತಪಡಿಸಿದೆ. ದಿವೇಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಜಯಸುದಾಸ್.